ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿ ಸಿಎಂ ಕೇಜ್ರಿವಾಲ್ಗೆ ಎಲೆಕ್ಷನ್ ಹೊಸ್ತಿಲಲ್ಲಿ ಬಹುದೊಡ್ಡ ಆಘಾತ. ಇಡಿಯಿಂದ ಬಿಗ್ ಸ್ಟೆಪ್ ಈಗ ಗಮನ ಸೆಳೀತಾ ಇದೆ. ಒಂದು ಕಡೆ ಸ್ವಾತಿ ಮಲಿವಾಲ್ ಪ್ರಕರಣ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವ ಸುಳಿವು ಕೊಡ್ತಿರೋ ಹೊತ್ತಲ್ಲೇ ಇಡಿ ಈಗ ದೊಡ್ಡದೊಂದು ಆಘಾತ ಕೊಟ್ಟಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಆಮ್ ಆದ್ಮಿ ಪಕ್ಷದ ಅಸ್ತಿತ್ವವನ್ನೇ ಅಲ್ಲಾಡಿಸುವಂತಹ ಬೆಳವಣಿಗೆ. ಏನು ಬೇಕಾದರೂ ಆಗಬಹುದು, ಹೀಗೆ ಆಗಿಬಿಡುತ್ತೆ ಅಂತಲ್ಲ, ಬಟ್ ಅವಕಾಶ ಇದೆ. ಪಕ್ಷದ ಮಾನ್ಯತೆಯನ್ನು ಒಂದು ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ವಿಸ್ತರಿಸ್ಕೊಂಡಿರೋ ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರೋ ಹೊತ್ತಲ್ಲಿ ಪಕ್ಷದ ಮಾನ್ಯತೆಯನ್ನೇ ರದ್ದು ಮಾಡುವಂಥ ಒಂದು ಅವಕಾಶ ಈಗ ಸೃಷ್ಟಿಯಾಗ್ತಾ ಇದೆ. ಹಾಗೆ ಪಕ್ಷದ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳೋದಕ್ಕೂ ಅವಕಾಶ ಸೃಷ್ಟಿಯಾಗ್ತಿದೆ. ಏನದು ಹಾಗಾದರೆ? ಎಸ್, ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ. ಕೋರ್ಟ್ ಮುಂದೆ ಇಡಿ ಹೇಳಿತ್ತು ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕಿ ಆಮ್ ಆದ್ಮಿ ಪಕ್ಷವನ್ನು ಇದರಲ್ಲಿ ಅಕ್ಯೂಸ್ಡ್ ಮಾಡೋದಕ್ಕೆ, ಈ ಲಿಕ್ಕರ್ ಸ್ಕ್ಯಾಮ್ ಕೇಸಲ್ಲಿ ಆರೋಪಿಯನ್ನಾಗಿಸೋದಕ್ಕೆ ತಯಾರಿ ಆಗ್ತಾ ಇದೆ, ಆ ಕೆಲಸ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿತ್ತು ಇಡಿ. ಈಗ ಆ ಪ್ರಾಸೆಸ್ ಆಗಿದೆ. ಏನೇನಾಗಿದೆ ಹೇಳ್ತೀವಿ ನೋಡಿ. ದಿಲ್ಲಿ ಅಬಕಾರಿ ಹಗರಣದಲ್ಲಿ ನಡೆದಿದೆ ಎನ್ನಲಾದಂತಹ ಹಣದ ಅಕ್ರಮ ವರ್ಗಾವಣೆ, ಈ ಬಗ್ಗೆ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಏನೇನು ಸೇರಿಸಿದ್ದಾರೆ? ನಂಬರ್ 1, ಆಪನ್ನು ಅಕ್ಯೂಸ್ಡ್ ಮಾಡಿರೋದು ಆಲ್ರೆಡಿ ಹೇಳಿದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರನ್ನು ಕೂಡ ಆರೋಪಿತರ ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ ಇಷ್ಟು ದಿನ ಅವ್ರ ಹೆಸರಿರಲಿಲ್ಲ, ಬಟ್ ಸಾಕ್ಷಿ ಬೇರೆ ಬೇರೆಯವರ ವಿಚಾರಣೆ ಸಂದರ್ಭದಲ್ಲಿ ಕೆಲವರ ತಪ್ಪೊಪ್ಪಿಗೆ, ಅವರು ಕೊಟ್ಟಂತಹ ಕೆಲವು ಸಾಕ್ಷಿ, ಕೇಜ್ರಿವಾಲ್ಗೆ ಇದ್ದ ಲಿಂಕ್ ಮೇರೆಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಈಗ ಕೇಜ್ರಿವಾಲ್ ಹೆಸರನ್ನು ಅಧಿಕೃತವಾಗಿ ಚಾರ್ಜ್ ಶೀಟಲ್ಲಿ ಆರೋಪಿಯನ್ನಾಗಿ ಸೇರಿಸಲಾಗಿದೆ. ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷವನ್ನೇ ಆರೋಪಿಯನ್ನಾಗಿಸಲಾಗಿದೆ. ಯಾಕಂದರೆ ಚುನಾವಣಾ ಪ್ರಕ್ರಿಯೆಗೆ ಪಕ್ಷದ ಎಲೆಕ್ಷನ್ ನಡೆಸೋದಕ್ಕೆ ಈ ಕಿಕ್ ಬ್ಯಾಕ್ ಹಣ ಯೂಸ್ ಆಗಿದೆ ಅನ್ನುವ ವಿಚಾರವನ್ನು ಆಧಾರವಾಗಿ ಇಟ್ಟುಕೊಂಡು ಇಡಿ ಇಟ್ಟಿರುವ ಬಿಗ್ ಸ್ಟೆಪ್ ಇದು. 100 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದ್ರಲ್ಲಿ ಇಡಿ ಹೇಳ್ತಾ ಇರೋದು 45 ಕೋಟಿ ರೂಪಾಯಿಗಳನ್ನು 2022ರ ಗೋವಾ ಎಲೆಕ್ಷನ್ಗೆ ಪ್ರಚಾರಕ್ಕೆ ಅಂತ ಬಳಸಿಕೊಳ್ಳಲಾಗಿದೆ. ಪಕ್ಷದ ರಾಷ್ಟ್ರೀಯ ಸಂಚಾಲಕರಾಗಿದ್ದ ಕೇಜ್ರಿವಾಲ್ ಅವ್ಯವಹಾರಕ್ಕೆ ಹೊಣೆಗಾರರಾಗಿದ್ದು, ಕೇಜ್ರಿವಾಲ್ ನಿವಾಸದಲ್ಲಿಯೇ ಹವಾಲಾ ಆಪರೇಟರ್ಗಳ ಕಾರಸ್ಥಾನವಾಗಿ ಕೆಲಸ ನಡೆಸಲಾಗ್ತಿತ್ತು ಅಂತೆಲ್ಲ ವಿಚಾರ ಈಗ ಹೇಳ್ತಾ ಇರೋದು. ಈಗ ಏನಾಗುತ್ತೆ ಹಾಗಾದರೆ? ಇದು ದೇಶದ ಇತಿಹಾಸದಲ್ಲೇ ಮೊದಲು ಒಂದು ಪಕ್ಷವನ್ನು, ರಾಜಕೀಯ ಪಕ್ಷವನ್ನು ಅಕ್ಯೂಸ್ಡ್ ಮಾಡಿರೋದು. ಸೊ ಇದು ಬಹಳ ಮಹತ್ವ ಪಡ್ಕೊಳ್ತಾ ಇದೆ. ಹಾಗಾದರೆ ಈಗ ಈ ಪಕ್ಷವೇ ಆರೋಪಿಯಾಗಿರೋದ್ರಿಂದ ಅಡಿಷನಲ್ ಚಾರ್ಜ್ ಶೀಟ್ ಮೂಲಕ ಮುಂದೇನಾಗುತ್ತೆ ಪರಿಣಾಮ ಕಾನೂನಾತ್ಮಕವಾಗಿ ಅಂತ ಕೇಳಿದ್ರೆ, ಈಗ ಜಾರಿ ನಿರ್ದೇಶನಾಲಯ ಈ ಪ್ರಾಸೆಸ್ಸನ್ನು ಸ್ಟಾರ್ಟ್ ಮಾಡ್ತಿರೋದು. ಇದೇ ಕೇಜ್ರಿವಾಲ್ಗೆ ಅತಿ ದೊಡ್ಡ ಆಘಾತಕಾರಿ ವಿಚಾರ. ಪಕ್ಷದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸೋದಕ್ಕೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ. ಜಾರಿ ನಿರ್ದೇಶನಾಲಯ ಶಿಫಾರಸು ಮಾಡುತ್ತೆ ಚುನಾವಣಾ ಆಯೋಗಕ್ಕೆ, ಪಕ್ಷದ ಮಾನ್ಯತೆಯನ್ನು ರದ್ದುಗೊಳಿಸಿ, ಯಾಕಂದರೆ ಇಂಥ ಅಕ್ರಮ ಆಗಿದೆ, ಈ ರೀತಿ ಸಾಕ್ಷಿ ಅಂತ ಕೊಡುವ ಮೂಲಕ. ಸಾಕ್ಷಿ ಕಲೆ ಹಾಕಿದ್ದೀವಿ ನಾವು ಅಂತಲೇ ಕೋರ್ಟ್ ಮುಂದೆ ಇಡಿ ಪರ ವಾದ ನಡೆದಿದ್ದು ನಮ್ಗೆ ನೆನಪಿದೆ. ಪಕ್ಷದ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಆಯೋಗಕ್ಕೆ ಮನವಿ ಮಾಡುತ್ತಾರೆ. ಸೊ ಪಕ್ಷದ ಆಸ್ತಿ ಮುಟ್ಟುಗೋಲು ಮತ್ತು ಮಾನ್ಯತೆಯನ್ನು ರದ್ದುಗೊಳಿಸುವಂಥ ಕ್ರಮ, ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಅಂತ ಈಗ ಚುನಾವಣಾ ಆಯೋಗದ ಮೊರೆ ಹೋಗ್ತಿರೋದು ಜಾರಿ ನಿರ್ದೇಶನಾಲಯ. ಎಲೆಕ್ಷನ್ ಟೈಮಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಕ್ಕೆ ಚಾನ್ಸ್ ಇದೆ. ಆಗೇ ಬಿಡುತ್ತೆ ಅಂತಲ್ಲ, ಚುನಾವಣಾ ಆಯೋಗ ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ, ಸಾಕ್ಷಿ ಅದಕ್ಕೆ ಪೂರಕವಾದಂಥ ದಾಖಲೆಗಳಿವೆಯಾ, ಅದನ್ನು ಕಾದು ನೋಡಬೇಕು. ಮತ್ತೊಂದು ಕಡೆ ಕೇಜ್ರಿವಾಲ್ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಇಡಿ ಬಂಧನವನ್ನು ಪ್ರಶ್ನೆ ಮಾಡಿ ಅರ್ಜಿ ಹಾಕಿದ್ರಲ್ಲ, ವಿಚಾರಣೆ ಶುಕ್ರವಾರ ಪೂರ್ಣಗೊಳಿಸಿದೆ ಸುಪ್ರೀಂ ಕೋರ್ಟು. ಬಟ್ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ವಾದ ಪ್ರತಿವಾದ ಬಹಳ ಜೋರಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ತಮ್ಮ ಕಕ್ಷಿದಾರರ ಪರವಾದ 9 ಸಮರ್ಥನೀಯ ಹೇಳಿಕೆಯನ್ನು ನಿರ್ಲಕ್ಷ್ಯ ಮಾಡಿದೆ ಇಡಿ. ಒಬ್ಬ ವ್ಯಕ್ತಿಯ ತಪ್ಪೊಪ್ಪಿಗೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತ ಅಂತ ವಾದಿಸಿದ್ದಾರೆ. ಮತ್ತೊಂದು ಕಡೆ ಇಡಿ ಸಾಕ್ಷಿ ನಾಶ ಮಾಡಿರೋದು, 100 ಮೊಬೈಲ್ಗಳನ್ನು ಕೇಜ್ರಿವಾಲ್ ನಾಶ ಮಾಡಿರೋದ್ರ ಬಗ್ಗೆ ಡಿಜಿಟಲ್ ಸಾಕ್ಷಿಗಳನ್ನು, ಹಲವು ದಾಖಲೆಗಳನ್ನು ಇಟ್ಟು ಕೇಜ್ರಿವಾಲ್ ಬಂಧನ ಯಾಕೆ ಅನಿವಾರ್ಯ ಅನ್ನುವ ವಾದವನ್ನು ಮಂಡಿಸಿರೋದು ಮತ್ತು ಹವಾಲಾ ಮನಿ ಯಾವ ರೀತಿ ಓಡಾಡಿದೆ ಎಲೆಕ್ಷನ್ನಲ್ಲಿ ಅನ್ನೋದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಟ್ಟಿರೋದು. ಸೊ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನು ನೋಡಬೇಕು. ಇದರ ನಡುವೆ ಈಗ ಮಾನ್ಯತೆಗೆ ಧಕ್ಕೆಯಾಗುವಂಥ ಬೆಳವಣಿಗೆ ಆಗುತ್ತಾ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.